ಫೋಟೋ ಶೂಟ್ ಮಾಡುವ ವೇಳೆ ಕಿರಿಕ್ ನಡೆದು ಯುವಕನನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ರಾಮೇಶ್ವರ ಬಳಿಯ ಡಾಬಾ ಬಳಿ ಎಣ್ಣೆ ಹೊಡೆದಂಥ ನಶೆಯಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಂಥ ಸೂರ್ಯನನ್ನ ಕೊಲೆ ಮಾಡಲಾಗಿದೆ. ಇನ್ನು ಇದ್ದಂಥ ಒಬ್ಬ ಮಗನನ್ನ ಕಳೆದುಕೊಂಡು ಹೆತ್ತವರು ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ನೇಹಿತರಿಂದಲೇ ಮಗನ ಸಾವು ಅಂತ ತಾಯಿ ಕಣ್ಣೀರನ್ನ ಸೂಸಿದರು. ಆರೋಪಿಗಳಿಗಾಗಿ ದೊಡ್ಡ ಬೆಳವಂಗಲ ಪೊಲೀಸರು ಬಲೆ ಬೀಸಿದ್ದಾರೆ. ತಪ್ಪ ಇದ್ದೇನೆ ಅಂತ ಮನನೊಂದು MBBS ವಿದ್ಯಾರ್ಥಿನಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಮಂಗಳೂರಿನಲ್ಲಿ ಹಾಸ್ಟೆಲ್ನ 6ನೇ ಮಹಡಿಯಿಂದ ಜಿಗಿದು 20 ವರ್ಷದ ಪ್ರಕೃತಿ ಶೆಟ್ಟಿ ಸೂಸೈಡ್ ಮಾಡಿಕೊಂಡಿದ್ದಾಳೆ. AJ ಆಸ್ಪತ್ರೆ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಕೃತಿ ಶೆಟ್ಟಿ ಓದ್ತಾ ಇದ್ದು. MBBS ಮುಗಿಸ್ಲಿಕ್ಕೆ ತುಂಬ ಆಸೆ ಇತ್ತು, ಆದರೆ ನನ್ನ ಸೌಂದರ್ಯಕ್ಕೆ ದಪ್ಪ ಅನ್ನುವಂಥದ್ದು ಅಡ್ಡಿಯಾಗಿದೆ. ತೂಕ ಇಳಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಆಗಲಿಲ್ಲ ಅಂತ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಸ್ಥಳಕ್ಕೆ ಕದ್ರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತನಿಖೆಯನ್ನ ಮಾಡ್ತಿದ್ದಾರೆ. ಆನ್ಲೈನ್ನಲ್ಲಿ ವಿಜಯಪುರದ ಉದ್ಯಮಿಗೆ ವಂಚಿಸಿದಂಥ ಪ್ರಕರಣದಲ್ಲಿ 3 ನೈಜೀರಿಯಾ ದೇಶದ ಪ್ರಜೆಗಳನ್ನು ಬಂಧಿಸಿದ್ದಾರೆ ವಿಜಯಪುರ CEN ಪೊಲೀಸರು. ಪೀಟರ್, ಹ್ಯಾಪಿ, ವೋಬಿನಾ ಸ್ಟಾಲಿನ್ ಬಂಧಿತ ಆರೋಪಿಗಳು. ನಗರದ ಉದ್ಯಮಿಯೊಬ್ಬರಿಗೆ 59,12,765 ರೂಪಾಯಿ ವಂಚನೆ ಮಾಡಿದರು. ಕ್ರಿಪ್ಟೋ ಮೈನಿಂಗ್ ಮೂಲಕ ಹಣ ಹೂಡಿಕೆ ಮಾಡಿದರೆ 200% ಲಾಭಾಂಶ ಪಡೆಯಬಹುದು ಅಂತ ಆರೋಪಿಗಳು ನಂಬಿಸಿದರು. ಆರೋಪಿಗಳ ಮಾತನ್ನು ಕೇಳಿ ಹಣ ಹೂಡಿಕೆ ಮಾಡಿದಂಥ ವಿಜಯಪುರದ ವ್ಯಾಪಾರಿ ಬಳಿಕ ಮೋಸ ಹೋಗಿದ್ರು. ಆ ಬಳಿಕ ಪೊಲೀಸರಿಗೆ ದೂರನ್ನು ನೀಡಿದಂಥ ಉದ್ಯಮಿ ದೂರು ಗಂಭೀರವಾಗಿ ಪರಿಗಣಿಸಿದಂಥ ಪೊಲೀಸರು ಮೊದಲು 5 ಜನ ಬಂಧನ ಮಾಡಲಾಗಿತ್ತು. ಇದೀಗ ಮತ್ತೆ 3ರನ್ನ ಬಂಧಿಸಿದ್ದಾರೆ. ಮಂಡ್ಯದ ಮೇಲುಕೋಟೆಯಲ್ಲಿ ಕರಾಳ ದಿನ ಆಚರಣೆ ಮಾಡಲಾಗಿದೆ. ದೀಪಾವಳಿ ಹಬ್ಬದ ದಿನದಂದು ಪಂಜು ಹಿಡಿದು ಮೇಲುಕೋಟೆಯ ಮುಖ್ಯ ಬೀದಿಗಳಲ್ಲಿ ಬಾವಿಯಲ್ಲಿ ಈಜಲು ಹೋಗಿ ನೀರಿನಲ್ಲಿ ಮುಳುಗಿ ಪೊಲೀಸ್ ಪೇದೆ ಸಾವನ್ನಪ್ಪಿರುವಂಥ ಘಟನೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹೇಮಾಪುರ ಗ್ರಾಮದಲ್ಲಿ ನಡೆದಿದೆ. 42 ವರ್ಷದ ದೇವರಾಜ್ ಮೃತ ದುರ್ದೈವಿ. ರೈತ ವೆಂಕಟಾಚಲಯ್ಯ ಅವರಿಗೆ ಸೇರಿದಂಥ ಬಾವಿ ಇದಾಗಿದ್ದು, ಸ್ನೇಹಿತರ ಜೊತೆಯಲ್ಲಿ ಈಜಲಿಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಜೊತೆ ಗ್ರಾಮಸ್ಥರು ಸೇರಿಕೊಂಡು ಶವವನ್ನು ಮೇಲಕ್ಕೆತ್ತಿದ್ದಾರೆ. ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಬ್ಯಾಡ್ರಹಳ್ಳಿ ಠಾಣೆಯ ಪೇದೆ ಆಗಿದ್ದರು ಅಂತ ಹೇಳಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಖದೀಮರು ಕನ್ನ ಹಾಕಿರುವಂಥ ಘಟನೆ ನೆಲಮಂಗಲದ ವಾಜ್ರಹಳ್ಳಿಯಲ್ಲಿ ನಡೆದಿದೆ. ಮಾರುತಿ ಎಂಬುವರ ಮನೆಗೆ ನುಗ್ಗಿರುವಂಥ 4 ಕಳ್ಳರು ಮನೆಯಲ್ಲಿದ್ದಂಥ 95 ಗ್ರಾಂ ಚಿನ್ನ, 1.5 ಲಕ್ಷ ರೂಪಾಯಿ ನಗದನ್ನು ದೋಚಿ ಪರಾರಿಯಾಗಿದ್ದಾರೆ. ಯಾರೂ ಹಿಡಿಯಬಾರದು ಅಂತ ಮೈಗೆ ಎಣ್ಣೆಯನ್ನು ಬಳಿದುಕೊಂಡು ಬರೀ ಮೈನಲ್ಲಿ ಕಳ್ಳತನಕ್ಕೆ ಖದೀಮರು ಬಂದಿರುವಂಥದ್ದು CCTV ದೃಶ್ಯದಲ್ಲಿ ಸೆರೆಯಾಗಿದೆ. ಆಸ್ತಿಗಳ ತೆರಿಗೆ ಬಾಕಿ ಉಳಿಸಿಕೊಂಡ ಮಾಲೀಕರಿಗೆ ನೋಟಿಸನ್ನು ನೀಡುವಂಥ ವ್ಯವಸ್ಥೆಯನ್ನು BBMP ಸರಳಗೊಳಿಸಿದೆ. SMS ಹಾಗೂ ವಾಟ್ಸಪ್ ಮೂಲಕ ನೋಟಿಸ್ ನೀಡುವ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ. ಈವರೆಗೂ 3.5 ಲಕ್ಷ ಈ ಮಾಲೀಕರಿಗೆ SMS, ವಾಟ್ಸಪ್ ಮೂಲಕ ನೋಟಿಸನ್ನು ನೀಡಲಾಗಿದೆ. ನಗರದಲ್ಲಿನ 19 ಲಕ್ಷ ಆಸ್ತಿಗಳ ಪೈಕಿ ತೆರಿಗೆ ಮಾಸದಂತಹ ಬಾಕಿ ಉಳಿಸಿಕೊಂಡಿರುವಂಥ 350 ಲಕ್ಷ ಆಸ್ತಿ ಮಾಲೀಕರಿಗೆ ನೋಟಿಸನ್ನು ನೀಡಲಾಗಿದೆ. ಇನ್ನು ನೋಟಿಸ್ ಪಡೆದಂಥವರು ನವೆಂಬರ್ 30ರ ಒಳಗಾಗಿ ಆಸ್ತಿ ತೆರಿಗೆ ಬಾಕಿಯನ್ನು ಪಾವತಿಸುವಂತೆ ಸೂಚಿಸಲಾಗಿದೆ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನಕ್ಕೆ ಅವಕಾಶ ಕೊಡುವಂಥ ಹಾಸನಾಂಬೆ ದರ್ಶನಕ್ಕೆ ಇಂದು ಕೊನೆಯ ದಿನವಾಗಿದೆ. ನವೆಂಬರ್ 2ರಂದು ಗರ್ಭಗುಡಿ ಬಾಗಿಲು ತೆರೆಯಲಾಗಿದ್ದು, ಇಂದು ಮಾತ್ರ ಹಾಸನಾಂಬೆ ದರ್ಶನಕ್ಕೆ ಅವಕಾಶ ಇದೆ. ಇಂದು ತಡರಾತ್ರಿಗೆ ದರ್ಶನ ಕೊನೆಯಾಗಲಿದ್ದು, ನಾಳೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲು ಮುಚ್ಚಲಿದೆ. ಇವತ್ತು ಹಾಸನಾಂಬೆ ದರ್ಶನಕ್ಕೆ ಕೊನೆ ದಿನ ಹಿನ್ನೆಲೆಯಲ್ಲಿ ಭಕ್ತ ಸಾಗರವೇ ಹರಿದು ಬರುವಂತೆ ನಿರೀಕ್ಷೆ ಇದೆ. ಇನ್ನು ಹಾಸನಾಂಬೆ ಜಾತ್ರಾ ಮಹೋತ್ಸವಕ್ಕೆ ಇಲ್ಲಿಯವರೆಗೂ 9.60 ಲಕ್ಷ ಭಕ್ತರು ಭೇಟಿಯನ್ನು ನೀಡಿದ್ದಾರೆ. ಕಾಡು ಲಾಡು ಪ್ರಸಾದ ಮಾರಾಟದಿಂದ 5.80 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಭಾರತದ ವಿರುದ್ಧ ಚಟುವಟಿಕೆ ನಡೆಸ್ತಾ ಇದ್ದಂಥ ಜೈಷ್ ಉಗ್ರ ಮೌಲಾನಾ ರಹೀಂ ಉಲ್ಲಾ ತಾರಿಕ್ ಎಂಬಾತನನ್ನು ಕರಾಚಿಯ ಬುರಂಗಿ ಪಟ್ಟಣ ಪ್ರದೇಶದಲ್ಲಿ ಅಪರಿಚಿತರು ಗುಂಡಿಕ್ಕಿ ಕೊಂದಿದ್ದಾರೆ. ಈ ಮೂಲಕ ಪಾಕಿಸ್ತಾನದಲ್ಲಿ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರರ ಹತ್ಯಾ ಸರಣಿ ಮುಂದುವರೆದಿದೆ. ಉಗ್ರ ಮೌಲಾನಾ ರಹೀಂ ಉಲ್ಲಾ ತಾರಿಕ್ ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗೆ ಯುವಕರನ್ನು ನೇಮಿಸ್ತಾ ಇದ್ದಾರೆ.